ಶನಿವಾರ ಸಂತೆ ಭಾರತಿ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆ ಸಂಸ್ಥೆಯ ಅಧ್ಯಕ್ಷ ಜಗನ್ ಪಾಲ್ ಅಧ್ಯಕ್ಷತೆಯಲ್ಲಿ ಭಾರತೀಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಕಾಲೇಜಿನ ಲೆಕ್ಕ ಪರಿಶೋಧಕ ರಾಜಶೇಖರ್ ಈ ಹಿಂದಿನ ಸಾಲಿನ ವರದಿಯನ್ನು ಮಂಡಿಸಿದ್ರು. ವಿದ್ಯಾಸಂಸ್ಥೆ ಪ್ರಗತಿ ಕುರಿತು ಸದಸ್ಯರು ಸಭೆಯಲ್ಲಿ ಚರ್ಚೆ ನಡೆಸಿದರು. ಸಂಸ್ಥೆ ಕಳೆದ ಮತ್ತು ಈ ಸಾಲಿನಲ್ಲೂ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದು ಮತ್ತಷ್ಟು ಉತ್ತಮ ಫಲಿತಾಂಶ ಬರುವ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕೆಂದು ಹಾಗೂ ವಿದ್ಯಾರ್ಥಿಗಳನ್ನು ಈ ವಿದ್ಯಾಸಂಸ್ಥೆಗೆ ಸೇರಿಸಲು ಮುಂದಾಗಬೇಕೆಂದು ಸಂಸ್ಥೆಯ ಸದಸ್ಯರಾದ ಎಸ್ಪಿ ರಾಜು, ಎಸ್ಎಂ ಕೃಷ್ಣ, ಅಮೀರ್, ದೊಡ್ಡಪ್ಪಗೌಡ, ಕುಮಾರಪ್ಪ, ಶಿವಣ್ಣ, ಸಿಎಂ ಪುಟ್ಟಸ್ವಾಮಿ, ಕೇಶವಮೂರ್ತಿ, ದೇವರಾಜ್ ಮುಂತಾದವರು ಚರ್ಚೆಯಲ್ಲಿ ತಿಳಿಸಿದರು. ಅವರ ಸಲಹೆಯನ್ನು ಸರ್ವಾನುಮತದಿಂದ ಒಪ್ಪಲಾಯಿತು. ನಡವಳಿಕೆಯ ಬಗ್ಗೆ ವಿವರವಾಗಿ ಚರ್ಚಿಸಿ ನಡವಳಿಕೆಯನ್ನು ಸರ್ವಾನುಮತದಿಂದ ಒಪ್ಪಲಾಯಿತು. ಆಡಳಿತ ಮಂಡಳಿಯ ವರದಿ 2021-22ನೇ ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ನಿರ್ದೇಶಕರಾದ ಶ್ರೀ ಬಿ ಟಿ ರಂಗಸ್ವಾಮಿ ಅವರು ಸಭೆಯಲ್ಲಿ ಮಂಡಿಸಿದರು. ವರದಿಯ ಬಗ್ಗೆ ಚರ್ಚಿಸಿ ವರದಿಯನ್ನು ಸರ್ವಾನುಮತದಿಂದ ಒಪ್ಪಲಾಯಿತು. ಜಮಾ ಖರ್ಚಿನ ವಿಚಾರ 2021-22ನೇ ಸಾಲಿನ ಜಮಾ ಖರ್ಚಿನ ಲೆಕ್ಕವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಆಹ್ವಾನ ಪತ್ರಿಕೆಯನ್ನು ಮುದ್ರಾಮ್ ನೀಡಿದರೆ ಖರ್ಚನ್ನು ಕಡಿಮೆ ಮಾಡಬಹುದೆಂದು ಸದಸ್ಯರಾದ ಶ್ರೀ ಎಸ್ ಪಿ ರಾಜಾರವರು ಸಲಹೆ ನೀಡಿದರು. ಆಡಿಟ್ ವರದಿಯ ಖರ್ಚಿನ ಲೆಕ್ಕದಲ್ಲಿ ಟೆಲಿಫೋನ್ ಮತ್ತು ಕರೆಂಟ್ ಬಿಲ್ಲುಗಳನ್ನು ಒಂದೇ ಹೆಡ್ನಲ್ಲಿ ಬರುವಂತೆ ಆಡಿಟ್ ಮಾಡಿಸಬೇಕಾಗಿ ಸದಸ್ಯರಾದ ಶ್ರೀ ಕೃಷ್ಣ ಮತ್ತು ಶ್ರೀ ಎಸ್ ಪಿ ರಾಜಾರವರು ತಿಳಿಸಿದರು. ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಯದರ್ಶಿಗಳು ಸಭೆಯಲ್ಲಿ ತಿಳಿಸಿದರು. ಜಮಾ ಖರ್ಚಿನ ಬಗ್ಗೆ ವಿವರವಾಗಿ ಚರ್ಚಿಸಿ ಜಮಾ ಖರ್ಚಿನ ಲೆಕ್ಕವನ್ನು ಸರ್ವಾನುಮತದಿಂದ ಒಪ್ಪಲಾಯಿತು. 2022-23ನೇ ಸಾಲಿನ ಅಂದಾಜು ಆಯವ್ಯಯ 2022-23ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಿರ್ದೇಶಕರಾದ ಶ್ರೀ ಎಂ ಕೆ ಅಪ್ಪಸ್ವಾಮಿ ಅವರು ಸಭೆಯಲ್ಲಿ ಮಂಡಿಸಿದ ಒಪ್ಪಲಾಯಿತು. ನಿಮ್ಮ ಮುಂದಿರಲು ರಕ್ಷಿಸುತ್ತೇವೆ. ನಮ್ಮ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ 2022-23ನೇ ಸಾಲಿನಲ್ಲಿ SSCಯಲ್ಲಿ ಶೇಕಡ 70 ಮತ್ತು 2023-24 ಸಾಲಿನಲ್ಲಿ 100% ಫಲಿತಾಂಶ ಹೊಂದಿದೆ. ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ 2022-23ನೇ ಸಾಲಿನಲ್ಲಿ ದ್ವಿತೀಯ PUC ಕಲಾ ವಿಭಾಗದಲ್ಲಿ ಶೇಕಡ 74%, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 96%. ಅದು ಕ್ಲಿಯರ್ ಆಗಲಿ ಅಂತೇಳಿ ವೇಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಇದರ ಆಫೀಸಿಂದ ಇಲ್ಲಿಗೆ ಇನ್ಫಾರ್ಮ್ ಮಾಡಿದ್ವಿ, ಇಲ್ಲೇ ಮಾಡಬೇಕು ಅಂತೇಳಿ. ಅದಕ್ಕೆ ಹೈಸ್ಕೂಲ್ PUC ಬೇರೆ ಕೆಲಸ ಮಾಡಬೇಕು. ಇದು 5 ಅದು 12 ಅದು ಯೂನಿವರ್ಸಿಟಿ ಕಲಿಸುವಾಗ ಈ ಅಕೌಂಟನ್ನು ಸೇರಿಸಿ ಅವ್ರಿಗೆ ಕಲಿಸೋಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ ಕಾರಣ ಏನು ಕೊಡಬೇಕು, ನೀವು ನೀಡಿದ ಬಾಬ್ತನ ಬಂದು ನೌಕರರಿಗೆ ವೇತನ ನೀಡಿದ ಬಾಬ್ತ ಕೊಡಿ. ಇಲ್ಲಿ 2ನೇ ಕಾಲದಲ್ಲಿ ನಾನು ನೋಡಿದ್ದೀನಿ, ಪ್ರಥಮ ದರ್ಜೆ ಕಾಲೇಜಿಗೆ ನೀಡಿದ ಬಾಬ್ತ ಅದು ಪ್ರಥಮ ದರ್ಜೆ ಕಾಲೇಜಿಗೆ ಸಪ್ರೇಟ್ ಆದ್ರೆ ಅದು ನೀಡಿದ ಬಾಬ್ತ ಅಂತ ಹಾಕೊಬಹುದು. ಇಲ್ಲಿ ಮೆಂಬರ್ಶಿಪ್ ಇರೋದಕ್ಕೆ 300 ಕಷ್ಟ ಆಗಿದೆ. ಈ ಸಂಸ್ಥೆಗೆ ಒಂದು 2,000 ಜನ ಮೆಂಬರ್ ಆಗಬೇಕು ಅಂತ ಟ್ರೈ ಮಾಡಿದಾಗ ಮೆಂಬರ್ಶಿಪ್ ಡ್ರೈವ್ ಅಂತ ಮಾಡಿ ಒಂದು ಮೆಂಬರ್ಶಿಪ್ ಮಾಡಿದ್ರೆ ತುಂಬ ಜನ ಕಾಯ್ತಾ ಇದ್ದಾರೆ. ಅದು ಮೆಂಬರ್ಶಿಪ್ ಆಗ್ತಾ ಇದೆ. ಎಷ್ಟೇನು ಬಂದಿದ್ದಾರೆ ನಿಮ್ಮ ಅಲ್ಲಿ ಮೆಂಬರ್ಸ್ಗಳು? ಈಗ ಮಾಸಕ್ಕೆ 45 ಜನ 45 ಲೆಕ್ಕ ಹಾಕಿ